ಪ್ರಾಧಿಕಾರದ ಸಭೆ ಫಲಶ್ರುತಿ ಏನಾಗಬಹುದು ಇವತ್ತು? ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಯಾವ ರೀತಿಯಾದಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ? ವ್ಯತಿರಿಕ್ತ ತೀರ್ಪು ಏನಾದ್ರೂ ಬಂದ್ರೆ, ಈ ಸಭೆ ಆದ ನಂತರದಲ್ಲಿ ಏನಾದ್ರೂ ವ್ಯತಿರಿಕ್ತ ತೀರ್ಪು ಬಂದ್ರೆ ಕರ್ನಾಟಕದಲ್ಲಿ ಬಂದ್ ಅನ್ನ ಮಾಡೋದಕ್ಕೆ ಇದೀಗ ಎಲ್ಲಾ ರೀತಿಯಾಗೂ ಕೂಡ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಈ ಸಂಬಂಧ ನಾಳೆ ಸಭೆಯನ್ನ ನಡೆಸೋದಕ್ಕೆ ಈಗಾಗಲೇ ಕನ್ನಡ ಸಂಘಟನೆಗಳು ನಿರ್ಧಾರವನ್ನ ಮಾಡಿರುವಂತದ್ದು. ಏನಿವತ್ತು ಸಭೆ ಮಾಡ್ತಾ ಇದೆ, ಈ ಒಂದು ಸಭೆಯಲ್ಲಿ ಇನ್ ಕೇಸ್ ಏನಾದ್ರೂ ರಾಜ್ಯಕ್ಕೆ ಹಿನ್ನಡೆ ಆದ್ರೆ, ಕಹಿ ಸುದ್ದಿ ಏನಾದ್ರೂ ಬಂತು ಅಂತಂದ್ರೆ ರಾಜ್ಯದಲ್ಲಿ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಜೊತೆಗೆ ರೈತ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು, ಜೊತೆಗೆ ಒಂದು ಬಂಧನ ಕೂಡ ಮಾಡೋದಕ್ಕೆ ಇದಕ್ಕೆ ಎಲ್ಲಾ ರೀತಿಯಾದಂತಹ ಚಿಂತನೆಯನ್ನ ನಡೆಸ್ತಾ ಇರುವಂತದ್ದು. ಏನಿನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆ ಆರಂಭ ಆಗ್ತಾ ಇದೆ, CWMA ಸಭೆ ಆರಂಭವಾಗ್ತಾ ಇದೆ. ಈ ಸಭೆ ಆರಂಭವಾದ ನಂತರದಲ್ಲಿ ಇದರಲ್ಲಿ ಯಾವ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ಳಲಾಗುತ್ತೆ, ಈ ಸಭೆ ಆದ ನಂತರವೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅನ್ನುವಂತ ಮಾಹಿತಿ ಅಥವಾ ಆದೇಶ ಹೊರಗಡೆ ಬಂತು ಅಂತಂದ್ರೆ ತಕ್ಷಣದಲ್ಲೇ ನಾವು ಬಂದನ್ನ ಮಾಡಬೇಕು ಅಂತ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಜೊತೆಗೆ ರೈತ ಪರ ಸಂಘಟನೆಗಳು ಕೂಡ ಎಲ್ಲಾ ರೀತಿಯಾಗಿ ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದಂತ ಆಗಸ್ಟ್ 15 ಶೀಘ್ರದಲ್ಲೇ ಬರ್ತಾ ಇದೆ. ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅನ್ಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕುವುದ್ರ ಮುಖಾಂತರ ಕರ್ನಾಟಕದ ನೀರಿನ ಸಮಸ್ಯೆ, ಕುಡಿಯುವ ನೀರಿಗಾಗಿ ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಎಲ್ಲ ಸಂಘಟನೆಗಳು, ಚಿಕ್ಕ ಪುಟ್ಟ ಸಂಘಟನೆಗಳಿಂದ ಹಿಡಿದು ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕರ್ನಾಟಕವನ್ನ ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್, ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನು ತಂದು ನೀರನ್ನು ತಡೆದರೋ ಅದೇ ರೀತಿ ಕಾವೇರಿಗಾಗಿ ಕನ್ನಡಿಗರಿಗಾಗಿ ಬಹುದೊಡ್ಡ ತ್ಯಾಗವನ್ನು ತಾವು ಮಾಡಬೇಕಾಗತ್ತೆ. ಕನ್ನಡಿಗರ ಜೊತೆ ನಿಲ್ಬೇಕಾಗತ್ತೆ, ಕರ್ನಾಟಕವನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ. ನಾವೆಲ್ಲ ಕನ್ನಡಿಗರು ನಿಮ್ಮ ಜೊತೆಗೆ ಇರ್ತೀವಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಇಲ್ಲ ಅಂದ ಸಂದರ್ಭದಲ್ಲಿ ನೀರು ಬಿಡುವಂಥ ಕೆಲಸವನ್ನು ಮಾಡಬಾರ್ದು. ಮಳೆ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಮಳೆ ಬಂದಾವಾಗ ನೀರಿದ್ದಾವಾಗ ತಮಿಳುನಾಡಿಗೆ ಹೇರಳವಾಗಿ ನೀರನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಕರ್ನಾಟಕ ಬಂದ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಬೆಂಬಲ ಇರಲಿ. ನಾಳೆ ವಾಟಾಳ್ ನಾಗರಾಜ್ ಅವರು ದಿನಾಂಕವನ್ನು ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ ಎಲ್ಲ ಸಂಘಟನೆಗಳನ್ನ ಕರೆದು ಮೀಟಿಂಗ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಯಾವಾಗ ನೀರು ಬಿಟ್ಟರೆ ಯಾವಾಗ ನಾವು ಕರ್ನಾಟಕ ಬಂದ್ ಮಾಡ್ಬೋದು. ಬರೀ ನೀರು ಒಂದೇ ಅಲ್ಲ, ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಚಿತ್ತೂರಿನ ಶಾಸಕನೊಬ್ಬ ಇವತ್ತು ಹೇಳ್ತಾ ಇದ್ದಾನೆ, ಬೆಂಗಳೂರು ಡೆವಲಪ್ಮೆಂಟ್ ನಮ್ಮ ಚಿತ್ತೂರಿನವರಿಂದ ಆಗಿದೆ ಅಂತ ಮಾತನ್ನು ಹೇಳ್ತಾ ಇದ್ದಾನೆ. ಅದೇ ರೀತಿ ಎಲ್ಲಾ HR ಕಂಪನಿಗಳಲ್ಲೂ ಸಹ ಕನ್ನಡಿಗರು HR-ಗಳಿಲ್ಲ. ಅನೇಕ ಕನ್ನಡಿಗರ ಮೇಲೆ ದಿನನಿತ್ಯ ಕಿರುಕುಳ ಆಗ್ತಾ ಇದೆ. ಕನ್ನಡಿಗರು ಪರ ಭಾಷಿಕರ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇಡೀ ಕನ್ನಡಿಗರು ನಮ್ಮ ಶಕ್ತಿಯನ್ನ, ಅಸ್ಮಿತೆಯನ್ನ ಉಳಿಸ್ಕೊಳ್ಳುವಂತ ಕೆಲಸ ನಾವೆಲ್ಲರೂ ಮಾಡೋಣ.